ಶಾಸಕರು ಸಚಿವರುಗಳು ಈ ವಿಚಾರದಲ್ಲಿ ಯಾಕೆ ಮಾತಾಡಿಲ್ಲ ಸರ್? ಲಾಠಿ ಚಾರ್ಜ್ ಆದರೂ ಕೂಡ ತಮ್ಮ ಸಮುದಾಯದ ಮೇಲೆ ನೋಡಿ, ಯಾರ್ಯಾರ್ದು ಏನಿದೆ ಬಣ್ಣ ಬಯಲಾಗ್ತದೆ. ಯಾರು ನಮ್ಮ ಸಮುದಾಯದ ಹೆಸರು ಹೇಳ್ಕೊಂಡು ಟಿಕೆಟ್ ತೊಗೊಂಡ್ರು, ಯಾರು ನಮ್ಮ ಸಮುದಾಯ ಹೆಸರು ಹೇಳ್ಕೊಂಡು ಮಂತ್ರಿ ಆದರು, ಯಾರು ನಮ್ಮ ಸಮುದಾಯದ ಮೀಸಲಾತಿಯನ್ನು ವಂಚಿಸಿ ಈಗ ಭಾಷಣ ಮಾಡೋಕ್ಕೂ ಬರೋರು ಅದಾರ. ನಮ್ಮ ಸಮುದಾಯವನ್ನು ಪೂರ್ತಿ ವಂಚಿಸಿ ಇವತ್ತು ಏನೋ ನಮ್ಮ ಯಾವ ತಂದೆಯವರಿದ್ದರು, ಅವ್ರು ಹಂಗೆ ಮಾಡಿದ್ರು, ಅವ್ರು ಹಿಂಗೆ ಮಾಡಿದ್ರು ಅಂತ ಕತ್ತಿ ಹೊಡಿಲಾಕತ್ತಾರಲ್ಲ. ಇವರೆಲ್ಲ ಕಳ್ಳರು. ಒಂದೆಲ್ಲ ಮುಂದೆ ಬರ್ತಲ್ಲ ಚುನಾವಣೆ 3 ವರ್ಷ ನಂತರ, ಅವಾಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ತಾರೆ ಜನ. ಈ ಪ್ರಜಾತಂತ್ರದಾಗ ನಾವು ಹೋರಾಟ ಮಾಡೋ ಹಕ್ಕಿದೆ, ಮಾಡಿದೀವಿ. ಈ ರೀತಿ ಮುಖ್ಯಮಂತ್ರಿಗಳು ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ರಾಜ್ಯದಲ್ಲಿ ಒಂದು ಅಶಾಂತಿ ವಾತಾವರಣ ನಿರ್ಮಾಣ ಆಗಿದೆ. ಇದರಿಂದ ಸ್ಪಷ್ಟ ಆಯಿತು, ಸಿದ್ದರಾಮಯ್ಯನವರು ಹಿಂದೂ ವಿರೋಧಿ ಇದ್ದಾರೆ, ಸಿದ್ದರಾಮಯ್ಯನವರು ದಲಿತ ವಿರೋಧಿ ಇದ್ದಾರೆ. ಯಾಕಂದ್ರೆ ವಾಲ್ಮೀಕಿ ಹಗರಣದ ರೊಕ್ಕ ತಿಂದರು, SC ಜನಾಂಗದ 24,000 ಕೋಟಿ ರೂಪಾಯಿನ ಗ್ಯಾರಂಟಿಗೆ ವರ್ಗಾವಣೆ ಮಾಡಿ ಅಲ್ಲಿ ದಲಿತ ವಿರೋಧಿ ತಮ್ಮ ಅಟ್ಟಹಾಸವನ್ನು ತೋರಿಸಿದ್ರು. ಲಿಂಗಾಯತರು ಒಕ್ಕಲಿಗರಿಗೆ ಸಿಗುವಂಥ ಮೀಸಲಾತಿ ವಿರುದ್ಧ ಎತ್ತಿ ಕಟ್ಟುವಂಥ ಕೆಲಸ ಮಾಡ್ತಾಯಿದ್ದಾರೆ. ಮುಂದಿನ ದಿವಸಗಳಲ್ಲಿ ನೋಡೋಣ, ಮಹಾರಾಷ್ಟ್ರದಲ್ಲಿ ಹೆಂಗಾಯಿತು ಹಾಗೆ ಕರ್ನಾಟಕದಲ್ಲಿ ಹೀನಾಯವಾಗಿ ಕಾಂಗ್ರೆಸ್ ಸೋಲ್ತದಂತ ಇವತ್ತೇ ಭವಿಷ್ಯ ಹೇಳ್ತೇನೆ. ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಮೌನ ವಹಿಸಿದ್ದಾರೆ. ಆದರೆ DCM ಹೇಳಿದರೆ ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ಪ್ರತಿಭಟನೆಯನ್ನು ಮಾಡಬೇಕಾಗಿತ್ತು, ಆದರೆ ಉಲ್ಲಂಘನೆ ಮಾಡಿದ್ರು ಅನ್ನೋ ಒಂದು ಸಂವಿಧಾನ ಏನಾರು DK ಶಿವಕುಮಾರ್ ಗೊತ್ತಿದೆಯಾ? ಸಂವಿಧಾನದಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ ಕೊಡ್ಲಿಕ್ಕೆ ಅವಕಾಶ ಇದೆಯಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಧರ್ಮ ಆಧಾರಿತ ಮೀಸಲಾತಿ ಇರುವುದಿಲ್ಲ. ಯಾವ ಜನಾಂಗಗಳು ತುಳಿತಕ್ಕೊಳಗಾಗವು, ನೀವು 4% ಹೆಂಗೆ ಮುಸ್ಲಿಮರಿಗೆ ಇದನ್ನು ಒಪ್ಕೋತೀರಿ? ನಿನ್ನೆನೇ ಸುಪ್ರೀಂ ಕೋರ್ಟ್ ಮೊನ್ನೆನೇ ಬಂಗಾಲ್ ಪಶ್ಚಿಮ ಬಂಗಾಳ ಇದ್ರಾಗ ಕ್ಲಿಯರ್ ಹೇಳಿದ್ದಾರೆ, ಇದು ಕೊಟ್ಟಿದ್ದು ನೀವು ತಪ್ಪತ್ತೇಳಿ. ಅದೇ ಆಧಾರದ ಮೇಲೇ ನಮ್ಮ ಬೊಮ್ಮಾಯಿಯವರು ಏನು ಅಮಿತ್ ಶಾ ಅವರು ಪ್ರಧಾನಮಂತ್ರಿಗಳ ಒಂದು ಮಾರ್ಗದರ್ಶನದಲ್ಲಿ ವಿಶೇಷವಾಗಿ ಶೋಭಾ ಕರಂದ್ಲಾಜೆಯವರು ಒಂದು ಕೊಂಡಿಯಾಗಿ 2D ಮತ್ತು 2C ಕೊಡಬೇಕಾದ್ರೆ ನಮ್ಮ ಸರ್ಕಾರ ಮುಸ್ಲಿಮರಿಗೆ ಕೊಟ್ಟಂಥ ಮೀಸಲಾತಿ ಅಸಂವಿಧಾನ ಅನ್ನುವಂಥ ಉದ್ದೇಶದಿಂದಲೇ ಆ ಮೀಸಲಾತಿಯನ್ನು ನಮ್ಗೆ ಕೊಟ್ಟಾರೆ. ನಾವು ನಾಳೆ ಸುಪ್ರೀಂ ಕೋರ್ಟಿಗೆ ಪ್ರಶ್ನೆ ಮಾಡ್ತೇವೆ, ನಾವು ಹೋಗ್ತೀವಿ ನಾವು ಸುಪ್ರೀಂ ಕೋರ್ಟಿಗೆ. ಅದೊಂದು 100ಕ್ಕೆ 100 ರದ್ದಾಗ್ತದೆ. ಏನು ನಮ್ಮ ಸರ್ಕಾರ 2C ಮತ್ತು ನಾವೇನು 2Aದಲ್ಲಿ ಬೇಡ್ತಾ ಇಲ್ಲ. 2Aದಲ್ಲಿ 104 ಜಾತಿ ಇದ್ದಾವೆ, ಅವ್ರಿಗೇನೋ ನಾವು ಅನ್ಯಾಯ ಮಾಡ್ತಾ ಇಲ್ಲ. ನಾವು ಹಿಂದುಳಿದ ವರ್ಗದ ಯಾವುದೇ ಪಾಲನೆ ಕಸ್ಕೋತಾ ಇಲ್ಲ. ನಾವು ಮುಸ್ಲಿಮರಿಗಿರುವಂಥ ಅಸಂವಿಧಾನಾತ್ಮಕವಾದಂಥ 4% ನಾವು ಹಂಚ್ಕೊಂಡಿದ್ವಿ. ಪ್ರತಿ ಸಾರಿ ಲಾಠಿ ಚಾರ್ಜ್ ಆಗುತ್ತೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಿಂದೆ ಮಾದಾಯಿ ಹೋರಾಟಗಳ ಮೇಲೆ ಕೂಡ ಲಾಠಿ ಚಾರ್ಜ್ ಆಗಿತ್ತು. ಇವಾಗ ನಿನ್ನೆದು ನೋಡ್ರಿ, ನಾವು ಕೂತೀವಿ ರಸ್ತೆ ಮೇಲೆ, ನಾವೇನು ಸುವರ್ಣಸೌಧ ಹೊಕ್ಕು ಅಲ್ಲೇನೋ ಗದ್ದಲ ಮಾಡ್ಲಕತ್ತೀವಿ, ಬೆಂಕಿ ಹಚ್ಚು ಕೆಲಸ ಏನಾರು ಮಾಡಿದ್ರೆ ಹೇಳಿರಿ. ನಿಮ್ಮಲ್ಲಿ ಏನಾರು ವಿಡಿಯೋ ಅದಾವ? ಇವತ್ತು ಜಿಲ್ಲಾಧಿಕಾರಿ ಮತ್ತು ಇಲ್ಲಿ ಪೊಲೀಸ್ ಕಮಿಷನರು ಇವರೆಲ್ಲರೂ ಕೂಡ ಪ್ರೆಸ್ ಮೀಟ್ ಮಾಡ್ತಾರೆ. ನಿಮ್ಮಲ್ಲಿ ಏನು ಪ್ರೂಫ್ ಇದೆ ಕಲ್ಲು ಒಗೆದಿದ್ದಕ್ಕೆ? ಅದನ್ನು ಬಹಿರಂಗಪಡಿಸ್ರಿ. ಕಲ್ಲು ಎಲ್ಲಿದ್ದು ಬತ್ತು, ಯಾವಾಗ ಬತ್ತು? ಲಾಠಿ ಚಾರ್ಜ್ ಮೊದಲು ಮಾಡಿದ್ರು, ಕಲ್ಲು ಮೊದಲು ಹೋಗೋದು, ಇದು ತನಿಖೆ ಆಗಬೇಕಾಗಿದೆ. ನೀವು ಈಗ ಹೇಳ್ತೀರಿ ಕಲ್ಲು ಹೋಗಿದ್ರು, ಅದಕ್ಕೆ ನಾವು ಬಸ್ ಸುಟ್ಟರು, ಆ ಗಾಡಿ ಸುಟ್ಟರು, ಇವ್ರಿಗೆ ಸುಟ್ರು ಅಂತೇಳಿ. ಆದರೆ ನಿಮ್ಮ ಬಳಿ ಏನು ಪ್ರೂಫ್ ಇದೆ? ನಾವು ಮೊದಲೇ ಲಾಠಿ ಚಾರ್ಜ್ ಮಾಡೋಕ್ಕಿಂತ ಮುಂಚೆ ಅಂದರೆ ಒಬ್ಬ ಅಧಿಕಾರಿಗಳು ಕೈಗೊಂಬೆ ಕೆಲಸ ಮಾಡ್ತಾಯಿದ್ದಾರೆ. ಇವ್ರಿಗೆ ಪ್ರೆಸ್ ಮೀಟ್ ಮಾಡೋ ಅಧಿಕಾರ ಇಲ್ಲ. ಏನೇ ಹೇಳೋದಿದ್ರೆ ಸರ್ಕಾರ ಪರವಾಗಿ ಗೃಹ ಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ. ಇವ್ರದ್ದೇನು ಕೆಲಸ ಈ ಅಧಿಕಾರಿಗಳದು? ಕಾನೂನು ಸುವ್ಯವಸ್ಥೆ ಬಿಟ್ಟು ರಾಜಕೀಯ ಮಾಡಿಕೊಂಡು ಆ DC ಆರ್ಡರ್ ಮಾಡ್ತಾನೆ, ಲಿಂಗಾಯತ ಪಂಚಮಸಾಲಿ ಯಾವುದೇ ವಾಹನ ಬಿಡಬಾರ್ದು, ಕರ್ಫ್ಯೂ ಹಾಕ್ತಾನೆ, ಮತ್ತು ತಾನೇ ವಾಪಸ್ ತಗೋತಾನೆ. ಅಂದರೆ ಒಂದು ಮತಾಂಧರ ಕೈಯಾಗಿ ಇವರು ರಾಜ್ಯ ಸಿಕ್ಕಿದೆ, ಮತಾಂಧರ ಕೈಯಾಗಿ ಬೆಳಗಾವಿ ಜಿಲ್ಲೆ ಸಿಕ್ಕಿದೆ.